ನಿಮ್ಮನೆಯಲ್ಲೇ ಇರ್ತೀನಿ ಅಪ್ಪರೇ, ನಿಮ್ಮನೆಯಲ್ಲೇ ನಾನು ಇರ್ತೀನಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನನಗೆ ಕಳಿಸ್ಬೇಡಿ. ನಾನು ನಿಮ್ಮ ಮನೆಯಲ್ಲೇ ಇರ್ತೀನಿ. ಕಮಲಿಗೆ ಒಂದು ಮಾತು ಹೇಳಿ. ನೋಡಿಮ್ಮ, ನೀವಿಲ್ಲಿ ಕೆಲಸ ಮಾಡ್ಕೊಂಡು ಇರ್ತೀನಿ ಅಂದ ತಕ್ಷಣ ನಾವು ಖುಷಿಯಿಂದ ಒಪ್ಕೊಳ್ಳೋದಿಕ್ಕಾಗಲ್ಲ. ಇದು ಕಮಲಿ ತಗೊಳ್ಬೇಕಾಗಿರೋ ನಿರ್ಧಾರ. ಅವಳು ಏನು ನಿರ್ಧಾರ ತಗೋತಾಳೋ ಅದೇ ಫೈನಲ್. ಕಮಲಿ, ನಾನು ನಿಮ್ಮ ಮನೇಲೇ ಇರ್ತೀನಿ. ಬೇಕಾದ್ರೆ ನೀನು ಕಾಲೇ ಬಿಡ್ತೀನಿ ಕಣವ, ನಾನು ಕಳಿಸ್ಬೇಡ. ಅಜ್ಜಿ, ಏನಿದೆಲ್ಲ? ಯಾಕೆ ಹಿಂಗೆ ಮಾಡ್ತಿದ್ದೀರಾ? ದಯವಿಟ್ಟು ಹಿಂಗೆಲ್ಲ ನಡ್ಕೋಬೇಡಿ. ನೀವೀ ಮನೆಯಾಗಿರೋದಕ್ಕೆ ನನ್ನ ಅಭಿಪ್ರಾಯ ಮಾತ್ರ ಸಾಕಾಗಕ್ಕಿಲ್ಲ. ಇಷ್ಟಕ್ಕೂ ನೀವು ಇಲ್ಲಿರ್ತೀರಾ ಅಂದರೆ ನನಗೇನು ಅಭ್ಯಂತರ ಇಲ್ಲ. ನಿಮ್ಮನ್ನ ಕ್ಷಮಿಸಿ ಇಲ್ಲಿರೋದಕ್ಕೆ ಒಪ್ಕೋಬೇಕಾಗಿರೋದು ಬೇರೆ ಒಬ್ಬರು. ಬೇರೆಯವರ? ಯಾರವ ಅವರು? ಯಾರು ಅಂತ ಹೇಳು. ಬೇಕಾದ್ರೆ ಅವ್ರ ಕೈ ಕಾಲಿಗೆ ಬಿದ್ದು ಅವ್ರನ್ನ ಒಪ್ಪಿಸ್ತೀನಿ. ಯಾರವ ಅವರು? ನೀವೇ ಮನೆಯಾಗಿರ್ಬೇಕು ಅಂದರೆ ನಮ್ಮ ಅನ್ನಪೂರ್ಣಮ್ಮಜ್ಜಿ ಒಪ್ಕೋಬೇಕು. ಅವ್ರು ಒಪ್ಪಿಗೆ ಕೊಟ್ಟರೆ ಮಾತ್ರ ನೀವಿಲ್ಲಿರ್ಬೋದು. ಅವ್ರು ಬೇಡ ಅಂದರೆ ನೀವಿಲ್ಲಿರೋಕ್ಕಾಗಕ್ಕಿಲ್ಲ ಅಜ್ಜಿ. ಕರ್ಮ, ಯಾರ ಮುಖ ನೋಡಬಾರ್ದು, ಯಾರ ಮನೆಗೆ ಬರಬಾರ್ದು ಅಂತಿದ್ನೋ ಅವ್ರ ಮನೆಗೆ ಬರೋಂಗಾಯ್ತು. ಏನು ಮಾಡಲಿ, ನನ್ನ ಕೆಲಸ ಆಗಬೇಕಲ್ವಾ? ಅದಕ್ಕೆ ದೊಡ್ಡವ್ರು ಹೇಳ್ತಾರಲ್ಲ, ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತ. ಕತ್ತೆಗಳು ಕಾಲಿಡಿಬೇಕು. ಬಂದಿದ್ದೀನಿ, ಮಾಡ್ತೀನಿ ನಿಮಗೆಲ್ಲ. ಅಮ್ಮೋರೇ, 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 ಅಮ್ಮೋರೇ. ಯಾರು? ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನ್ನಿಂದ ದ್ರೋಹ ಆಗಿರೋದು ಅಷ್ಟಿಷ್ಟಲ್ಲ. ಒಟ್ಟೋಗಿ ಇಲ್ಲಿಂದ. ಇನ್ನೂ ಏನ್ ಮುಖ ನೋಡ್ಕೊಂಡು ನಿಂತಿದ್ಯಾ? ಒಟ್ಟು ಇಲ್ಲಿಂದ. ಯಾರು ಚಂದ್ರು? ಯಾಕೆ ಅಷ್ಟು ಜೋರಾಗಿ ಮಾತಾಡ್ತಾ ಇದೀಯಾ? ನೀನಾ? ಹಾ, ನಾನೇ. ನಿನ್ನೆ ಕೇಳ್ತಾ ಇರೋದು, ಯಾಕೆ ಹಾಗೆ ನೋಡ್ತಾ ಇದೀಯಾ? ಯಾಕೆ ಇಲ್ಲಿಗೆ ಬಂದೆ? ಅಮ್ಮರೇ, ನಾನು ತಪ್ಪು ಮಾಡಿಬಿಟ್ಟೆ. ಅವತ್ತು ನಿಮ್ಮ ಮೇಲೆ ಕೋಪದಿಂದ ನಿಮ್ಮ ಮಗುನ ಕತ್ಕೊಂಡು ಹೋಗ್ಬಿಟ್ಟೆ. ತಾಯಿ ಮಗುನ ದೂರ ಮಾಡಿಬಿಟ್ಟೆ. ಆ ದೇವರು ನನ್ನ ಸಹಿಸೋದಿಲ್ಲ. ಬೆಳ್ಳಿ ತಟ್ಟೆಲಿ ಊಟ ಮಾಡ್ತಿರೋ ಮಗಿನ ಕರ್ಕೊಂಡೋಗಿ ಕಳ್ತನ ಕಳಿಸ್ದೆ, ಕಳ್ಳಿ ಮಾಡಿದೆ. ನನ್ನಿಂದ ತಪ್ಪಾಗಿದೆ.
ನೋಡಿ ನನಗೂ ವಯಸ್ಸಾಯಿತು, ಹಂಗೂ ಯಾರೂ ಇಲ್ಲ, ನಾನು ಎಲ್ಲಿಗೆ ಹೋಗಲಿ? ನಾನು ನಿಮ್ಮನ್ನೇನು ಕೇಳಲ್ಲ. ಒಂದೇ ಒಂದು ಕಿತ ನಾನು ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡಿ, ಅಷ್ಟೇ ಸಾಕು ನನಗೆ, ಅಷ್ಟೇ ಸಾಕು. ನೀನು ಎಷ್ಟೇ ಕ್ಷಮೆ ಕೇಳಿದ್ರು ಅಷ್ಟೇ, ನನ್ನ ಮಗಳು ನನಗೆ ವಾಪಸ್ ಸಿಕ್ಬಿಡ್ತಲ್ಲ. ಅಯ್ಯೋ ಬುದ್ಧಿ, ದಯವಿಟ್ಟು ಹಂಗನ್ಬೇಡಿ. ನೀನು ಬಂದು ಕ್ಷಮೆ ಕೇಳ್ತೀಯಂತೆ, ನಾವು ಕ್ಷಮಿಸ್ಬೇಕಂತೆ. ಅಮ್ಮರೇ, ಮೊದಲೆಲ್ಲ ನಾನು ತುಂಬ ತಪ್ಪು ಮಾಡಿದ್ದೀನಿ. ಮಗಿನ ಕದ್ದಿದ್ದಕ್ಕೆ ಜೈಲ್ಗೆ ಹೋಗ್ಬಿಟ್ಟು ಬಂದಿದ್ದೀನಿ. ಈಗ ನಾನು ತುಂಬ ಬದಲಾಗಿದ್ದೀನಿ ಅಮ್ಮವ್ರೆ, ನಾನು ತುಂಬ ಬದಲಾಗಿದ್ದೀನಿ. ಮತ್ತೆ ನಾನಂತ ತಪ್ಪೆಲ್ಲ ಮಾಡೋದಿಲ್ಲ. ಅಮ್ಮರೇ, ನಾನು ನಿಮ್ಗೆ ಕೇಳ್ಕೊಳ್ಳೋದು ಏನು ಗೊತ್ತಾ? ನಾನು ಮಗಿನ ತುಂಬ ಚೆನ್ನಾಗಿ ಸಾಕಿದ್ದೆ. ಅವಳು ನನ್ನ ಪ್ರಾಣನೇ ಇಟ್ಕೊಂಡಿದ್ಲು. ಒಂದು ದಿವಸನೂ ನಾನು ಅವಳನ್ನ ಬಿಟ್ಟಿರ್ತಿರ್ಲಿಲ್ಲ. ನನಗೆ ಒಂದೇ ಒಂದು ಅವಕಾಶ ಮಾಡಿಕೊಡಿ. ಕಂಬ್ಳಿಲಿ ನಾನು ಅಂಬಿನ ಕಾಣ್ತೀನಿ ಅಮ್ಮವ್ರೆ. ನಾನು ಮಾಡಿದ ತಪ್ಪನ್ನ ಅವ್ರ ಸೇವೆ ಮಾಡಿಕೊಂಡು ನಾನು ಪ್ರಾಯಶ್ಚಿತ್ತ ಅನುಭವಿಸ್ತೀನಿ. ನನಗೆ ಅವಕಾಶ ಮಾಡಿಕೊಡಿ ಅಮ್ಮವ್ರೆ, ನನಗೆ ಅವಕಾಶ ಮಾಡಿಕೊಡಿ. ಸರಿ ಆಯಿತು, ಹೋಗು, ಕ್ಷಮಿಸಿದ್ದೀನಿ. ಅಮ್ಮ ಏನು ಹೇಳ್ತಾ ಇದೆಯಾ? ಚಂದ್ರು, ನೀನು ಸುಮ್ಮನೆ ಇರು. ನೋಡು, ನಿನ್ನ ಕ್ಷಮಿಸಿದ್ದೀನಿ, ನೀನಿನ್ನು ಹೋಗ್ಬೋದು. ಅಂದರೆ ನಾನು ಕಂಬಳಿ ಜೊತೆ ಇರ್ಬೋದಾ? ಅದಕ್ಕೆ ಅವಕಾಶ ಮಾಡಿಕೊಡ್ತೀರಾ? ನೋಡು, ಈ ಅನ್ನಪೂರ್ಣ ಒಂದ್ಸಲ ಮಾತು ಕೊಟ್ಟ ಮೇಲೆ ವಾಪಸ್ ತಗೊಳ್ಳೋ ಜಾಯಮಾನನೇ ಅಲ್ಲ. ನೀನು ಕಂಬಳಿ ಜೊತೆ ನೆಮ್ಮದಿಯಾಗಿರು. ಕ್ಷಮಿಸ್ತೀನಿ ಅಂತ ಹೇಳಿದ್ದೀನಲ್ಲ, ಹೋಗು. ಅಮ್ಮರೇ, ನಾನು ದೊಡ್ಡ ಮನೆಯವ್ರಿಗೆ ಸಣ್ಣ ಬುದ್ಧಿ ಇರುತ್ತೆ ಅಂತ ತಿಳ್ಕೊಂಡಿದ್ದೆ. ನಿಮ್ಮ ಮನಸ್ಸು ಬಂಗಾರ, ನಿಮ್ಮ ಮನಸ್ಸು ಬಂಗಾರ ಅಮ್ಮ. ನೀವು ಚೆನ್ನಾಗಿಟ್ಟಿರ್ಲಿ. ನಾನು ಹೋಗ್ತೀನಿ. ಹೇ ಅನ್ನಪೂರ್ಣ, ನಾನು ಬದಲಾಗಿದ್ದೀನಿ ಅಂತ ತಿಳ್ಕೊಂಡೇನೆ. ನಾನು ಯಾವತ್ತೂ ಬದಲಾಗಲ್ಲ. ನಾನು ನಿಮ್ಮ ಮನೆಗೆ ಸೇರಿಕೊಂಡು ನಿಮ್ಮೆಲ್ಲರೂ ಒಬ್ಬೊಬ್ಬರನ್ನೇ ಬಲಿ ತಗೋತೀನಿ. ಎಲ್ರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೋಡ್ತಾ ಇರು. ಇನ್ನೂ ಎಲ್ಲಿ ನೋಡ್ತಾ ಇದೆಯಾ? ಹೋಗೋದ್ವಲ್ಲ, ಹೋಗೋ. ಹೋಗ್ತೀನಿ ಬುದ್ಧಿ. ಯಾರು ನೀವು? ನಾವು ಡೀಲ್ ರಾಣಿ ಕಡೆಯವರು. ಓ ಹೌದಾ ಮೇಡಮ್, ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು. ಸರಿ ಆಯಿತು, ಬೇಗ ಮಾತು ಮುಗಿಸ್ಕೊಂಡು ಬಾ. ಹೇಳಿ, ಏನು ವಿಷಯ? ಡೀಲ್ ರಾಣಿಯವರು ಹೋಗಿ ರೀಚ್ ಆಗಿದ್ದಾರಂತೆ. ನೀವೇನು ವರಿ ಮಾಡ್ಕೋಬಾರ್ದಂತೆ. ಆದಷ್ಟು ಬೇಗ ನಿಮ್ಮನ್ನು ಹೊರಗಡೆ ಕರ್ಕೊಂಡ್ಬರೋಕ್ಕೆ ಪ್ಲಾನ್ ಮಾಡ್ತಾರಂತೆ. ಏನು ಪ್ಲಾನ್ ಅದು? ಪ್ಲಾನ್ ಏನು ಅಂತ ಗೊತ್ತಿಲ್ಲ. ಪ್ಲಾನ್ ರೆಡಿ ಆದ ತಕ್ಷಣ ನಿಮ್ಗೆ ಸುದ್ದಿ ಮುಟ್ಟಿಸ್ತಾರೆ. ಅವಾಗ ನೀವು ರೆಡಿಯಾಗಿರಬೇಕು. ಅದ್ರ ಪ್ರಕಾರ ನೀವು ಬೇಗ ಆಚೆ ಬರಬೇಕಾಗುತ್ತೆ. ಹೌದಾ? ಥ್ಯಾಂಕ್ ಗಾಡ್. ನಾನು ಅನ್ಕೊಂಡಾಗೆ ಎಲ್ಲ ಆಗ್ತಿದೆ. ಮುಂದೇನೂ ಅಷ್ಟೇ ಹೀಗೆ ನಡಿಬೇಕು. ಅವಳನ್ನ ನಾನು ಸೋಲಿಸ್ಬೇಕು. ಯಾರನ್ನ ಮೇಡಮ್? ಲುಕ್, ಅದೆಲ್ಲ ನಿನಗೆ ಬೇಡ. ಅವಳು ಯಾರು ಅಂತ ನಿನಗೆ ಗೊತ್ತಿಲ್ಲ. ಈಗ ನಾನು ತುಂಬ ಖುಷಿಯಾಗಿದ್ದೀನಿ. ನನ್ನ ಆದಷ್ಟು ಬೇಗ ಇಲ್ಲಿಂದ ಕರ್ಸ್ಕೋಬೇಕು ಅಂತ ಡೀಲ್ ರಾಣಿಗೆ ಹೇಳು. ಓಕೆ? ಸರಿ ಮೇಡಮ್. ಅಮರ್, ಏನು ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಚಿನ್ನ, ಇದಾಳಲ್ಲ ನಮ್ಮ ಅಜ್ಜಿ ಡೀಲ್ ರಾಣಿ, ಅವಳ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೇನಿದೆ? ಚಿನ್ನ, ನಾನು ನಮ್ಮ ಅಜ್ಜಿನ ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದೀನಿ.
ತುಂಬಾ ದುರಾಸೆ ಪಡುವಂಥ ಕ್ಯಾರೆಕ್ಟರು. ಯಾರಿಗೇನಾದರೂ ಪರವಾಗಿಲ್ಲ, ತನಗೆ ಮಾತ್ರ ದುಡ್ಡು ಸಿಗಬೇಕು ಅನ್ನೋಂಥ ಕ್ಯಾರೆಕ್ಟರು. ದುಡ್ಡು ದುಡ್ಡು ಅಂತ ಯಾವಾಗಲೂ ಸಾಯ್ತಿರ್ತಾಳೆ. ಒಂಥರ ಈ ದುಡ್ಡಿನ ಪಿಶಾಚಿ ಅಂತಾರಲ್ಲ ಆ ಥರ. ಆದರೆ ಅವಳೀಗ ಇಲ್ಲಿಗೆ ಬಂದು ಇಷ್ಟು ಒಳ್ಳೆಯವಳಾಗಿ ಎಲ್ರ ಜೊತೆ ಪ್ರೀತಿ ಗೌರವದಿಂದ ನಡ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಅಮರ್, ಅವರು ಮುಂಚೆ ಆ ಥರ ಇದ್ರೋ ಏನೋ, ಬಟ್ ಇವಾಗ ಅವ್ರು ಬದಲಾಗಿರ್ಬೋದಲ್ವಾ. ವಯಸ್ಸಾಗ್ತಾ ಆಗ್ತಾ ಅವ್ರು ಮಾಡಿರೋದು ತಪ್ಪು ಅಂತ ಅನಿಸಿರುತ್ತೆ. ಮುಂದೆ ನನ್ನ ಜೀವನ ಹೇಗೆ ಅನ್ನೋ ಇನ್ಸೆಕ್ಯೂರಿಟಿ ಕಾಡಿರುತ್ತೆ. ನಾವೆಲ್ಲ ಅವ್ರಿಗೆ ಪರಿಚಯ ಅಲ್ವಾ, ಹಾಗಾಗಿ ನಮ್ಮನೆಗೆ ಬಂದು ಚೂರು ಪಾರು ಕೆಲಸ ಮಾಡಿಕೊಂಡು ಬದುಕು ನಡೆಸೋಣ ಅಂತ ಅಂದ್ಕೊಂಡಿರ್ಬೋದು. ಚಿನ್ನ, ಆದರೆ ನನಗೆ ಮಾತ್ರ ಇದನ್ನ ಯಾಕೋ ಅಷ್ಟು ಈಸಿಯಾಗಿ ತೊಗೊಳಕ್ಕಾಗ್ತಾ ಇಲ್ಲ. ಯಾಕಮರ್? ನನಗೆ ಚೆನ್ನಾಗಿ ಗೊತ್ತು ಚಿನ್ನ, ಡೀಲ್ ರಾಣಿ ನಮ್ಮ ಅಜ್ಜಿ ಸರಿ ಇಲ್ಲ. ಅವಳಿಲ್ಲಿ ಬೇರೆ ಏನೋ ಉದ್ದೇಶ ಇಟ್ಕೊಂಡ್ ಬಂದಿದ್ದಾಳೆ ಅಂತ ನನಗೆ ಮಿಸ್ ಹೊಡಿತಾರೆ. ಏನು ಹೇಳ್ತಿದ್ಯಾ ಅಮರ್? ಬೇರೆ ಏನಕ್ಕೋ ಅಂದ್ರೆ? ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ಚಿನ್ನ. ಆದರೆ ಒಂದಂತೂ ನಿಜ, ಅವಳು ಸರಿ ಇಲ್ಲ, ಅವಳು ಬದಲಾಗಿಲ್ಲ, ಅಷ್ಟಂತೂ ಪಕ್ಕ. ಅವಳಿ ಮನೇಲಿರೋದು ನಮ್ಗೆ ಯಾರಿಗೂ ಒಳ್ಳೇದಲ್ಲ. ಸರಿ, ಈಗ ಏನು ಮಾಡಬೇಕು ಅಂತಿದ್ಯಾ? ಅವ್ರನ್ನ ಮನೆಯಿಂದ ಆಚೆ ಹಾಕ್ತೀಯಾ? ಸುಮ್ಮನೆ ಅಲ್ಲ, ಅವಳು ಬದಲಾಗಿಲ್ಲ ಅನ್ನೋದನ್ನ ಪ್ರೂವ್ ಮಾಡಿ ಆಚೆ ಹಾಕ್ಬೇಕು. ನೀನೀಗ ಹೇಳಿದ್ಮೇಲೆ ನನಗೂ ಅದೇ ಯೋಚನೆ ಬರ್ತಿದೆ. ಹಾಗೆ ಮಾಡೋದೇ ಸರಿ ಅನ್ಸುತ್ತೆ. ಹೌದು ಚಿನ್ನ, ಫಸ್ಟ್ ಟೆಸ್ಟ್ ಮಾಡಿ ಆಮೇಲೆ ಆಚೆ ಹಾಕಿದ್ರಾಯ್ತು. ಅತ್ತೆ, ಆ ಡೀಲ್ ರಾಣಿ ಸರಿ ಇಲ್ಲ. ಅವಳ ನೀವು ಕ್ಷಮಿಸಬಾರ್ದಾಗಿತ್ತು. ಅದರಲ್ಲೂ ಕಮ್ಲಿ ಮನೇಲಿ ಇರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ, ಇದು ತಪ್ಪು ಅಂತ ನನ್ಗೆ ಅನಿಸ್ತಿದೆ ಅತ್ತೆ. ಹೌದಮ್ಮ, ಅವಳು ಅಮ್ಮಿನ ಕಿಡ್ನಾಪ್ ಮಾಡಿ ತಾಯಿ ಮಗುನ ದೂರ ಮಾಡಿದವಳು. ಅವಳನ್ನ ಯಾಕೆ ಕ್ಷಮಿಸಿದ್ರಿ ಅಮ್ಮ? ಯಾಕೆ ಈ ಥರ ಮಾಡಿದ್ರಿ? ಚಂದ್ರು, ಜೀವನದಲ್ಲಿ ಹಣ, ಆಸ್ತಿ, ಅಂತಸ್ತು ಇದ್ಯಾವುದೂ ಶಾಶ್ವತ ಅಲ್ಲ. ಹಾಗೆ ಕೋಪನೂ ಶಾಶ್ವತ ಅಲ್ಲಪ್ಪ. ಆದ್ರೂ ಅತ್ತೆ, ಈ ಮನೆಗೆ ಚಂದ್ರುಗೆ ಅಷ್ಟೊಂದು ದ್ರೋಹ ಮಾಡ್ದವಳನ್ನ ನೀವು ಕ್ಷಮಿಸಬಾರ್ದಾಗಿತ್ತು. ಊರ್ಮಿಳಾ, ಹಾಗೆಯಿಂದ ಸಾಧಿಸೋ ಅಂಥದ್ದೇನಿದೆ ಹೇಳು? ಅವ್ರ ಪಾಡಿಗೆ ಅವ್ರು ಇದಾರಲ್ಲ, ಹಾಗೆ ಅವ್ರು ನೆಮ್ಮದಿಯಾಗಿರ್ಲಿ ಅನ್ನೋದೇ ನನ್ನ ಆಸೆ. ಈಗ ಅವಳು ತಪ್ಪಿನ ಅರಿವಾಗಿ ಅವಳ ಪಾಡಿಗೆ ಸುಮ್ಮನೆ ಇದ್ದಾಳೆ. ಅವಳು ಮಾಡಿರೋ ತಪ್ಪಿಗೆ ಈಗಾಗಲೇ ಅವಳು ಕ್ಷಮೆ ಕೇಳಿದಾಳೆ. ನಾವು ಕ್ಷಮಿಸದೆ ಹೋದರೆ ಅವಳು ಈ ವಯಸ್ಸಿನಲ್ಲೂ ಪಾಪ ಪ್ರಜ್ಞೆಯಿಂದ ಕೊರಗ್ತಾ ಪ್ರಾಣ ಬಿಡ್ಬೇಕಾ ಹೇಳು? ಅವಳು ಮಾಡಿರೋ ತಪ್ಪಿನ ಪ್ರಾಯಶ್ಚಿತ್ತಕ್ಕೆ ಕಮಲಿ ಮನೇಲಿದ್ದು ಅವಳು ಸೇವೆ ಮಾಡಬೇಕು ಅಂತ ಅವಳು ಅಂದ್ಕೊಂಡಿದ್ದಾಳೆ. ಇನ್ನು ನಾನು ಅವಳನ್ನ ಕ್ಷಮಿಸೋದು ದೊಡ್ಡ ವಿಚಾರನ ಹೇಳು? ಅದಕ್ಕೆ ನಾನು ಅವಳನ್ನ ಕ್ಷಮಿಸ್ದೆ. ಈಗಲೂ ನಾನು ಮಾಡಿದ ತಪ್ಪು ಅಂತ ನಿನ್ಗೆ ಅನಿಸ್ತಿದ್ಯಾ ಊರ್ಮಿಳಾ? ಇಲ್ಲ ಅತ್ತೆ, ನೀವು ಮಾಡಿದ್ದು ಸರಿಯಾಗೇ ಇದೆ. ನೀವು ಅಷ್ಟೇ. ಒಂದು ವಿಷಯನ ನೆನ್ಪಿಟ್ಕೊಳ್ಳಿ, ಯಾವುದನ್ನೋ ಮನಸ್ಸಲ್ಲಿ ಇಟ್ಕೊಂಡು ಬೇರೆಯವ್ರಿಗೆ ನೋವು ಕೊಡೋಕ್ಕೆ ಹೋಗಬೇಡಿ. ಆ ದ್ವೇಷನ ಸಾಧಿಸಿ ಇನ್ನೊಬ್ಬರ ಜೀವನನ ನಾಶ ಮಾಡೋ ಮಟ್ಟಿಗೆ ಹೋಗ್ಬಿಡುತ್ತೆ. ಅದಕ್ಕೆ ಮಾತ್ರ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ. ಎಷ್ಟೋ ಪ್ರೀತಿ ಭರವಸೆ ಇಟ್ಕೊಂಡು ನಾವು ಸಾಕಿದ ಮಗು ಅನಿಕಾ ಇವತ್ತು ದ್ವೇಷನ ಸಾರಿ ಅಮ್ಮ, ನಿಮ್ಮ ಉದ್ದೇಶ ಈಗ ಅರ್ಥ ಆಯಿತು. ನಿಮ್ಮನ್ನ ಸುಮ್ಮನೆ ತಪ್ಪಾಗಿ ತಿಳ್ಕೊಂಬಿಟ್ಟೆ. ನೀವು ಮಾಡಿದ್ದು ಕರೆಕ್ಟ್ ಆಗಿದೆ ಅಮ್ಮ. ಕಮಲಿ, ನಿನ್ನ ಹಾಗೆ ನಿಮ್ಮ ಅಜ್ಜಿ ಮನಸ್ಸು ತುಂಬ ಒಳ್ಳೆಯದು. ಆ ರಾಣಿ ಮಾತಿಗೆ ಮರಳಾಗಿ ಆ ರಾಣಿ ಇಲ್ಲೇ ಇರಲಿ ಅಂತ ನಿಮ್ಮ ಅಜ್ಜಿ ಒಪ್ಪಿಗೆ ಕೊಡ್ಬೋದು. ಆದರೆ
ಆದರೆ ಅವಳು ಇಲ್ಲಿರೋದು ಎಷ್ಟರ ಮಟ್ಟಿಗೆ ಸರಿ ಹೇಳು? ಅತ್ತೆಮ್ಮ, ನನಗೂ ಈ ವಿಷಯದಾಗಿ ಗೊಂದಲ ಐತೆ. ಆದರೆ ಅಷ್ಟೊಂದು ವಯಸ್ಸಾದವರು ಕಣ್ಣೀರು ಹಾಕ್ಬೇಕಾದ್ರೆ, ಅಷ್ಟೆಲ್ಲ ಕೇಳ್ಕೊಬೇಕಾದ್ರೆ ನನಗೇನು ಹೇಳ್ಬೇಕು ಅಂತಲೇ ಗೊತ್ತಾಗಲಿಲ್ಲ ಅತ್ತೆಮ್ಮ. ಅದಕ್ಕೆ ಹಾಗೆ ಹೇಳಿದ್ರೆ ಸರಿ ಅನ್ಸ್ಬೋದೇನೋ ಅಂತ ಹಾಗೆ ಹೇಳ್ಬಿಟ್ಟೆ. ಹೌದು ಕಮಲಿ, ನೀನು ಹೇಳಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕೆಂದರೆ ನಮ್ಮೆಲ್ರಿಗಿಂತ ಹೆಚ್ಚಾಗಿ ನೋವಾಗಿದ್ದು ನಿಮ್ಮ ತಂದೆಗೆ ಮತ್ತು ನಿಮ್ಮ ಅಜ್ಜಿಗೆ. ಅವ್ರ ಪರ್ಮಿಷನ್ ತಗೋಬೇಕಾಗಿರೋದು ಸರಿಯಾಗೇ ಇದೆ. ಆದರೆ ಅವರೇನಾದರೂ ರಾಣಿ ಇಲ್ಲೇ ಇರಲಿ ಅಂತ ಒಪ್ಕೊಂಡ್ಬಿಟ್ರೆ ರಾಣಿ ಇಲ್ಲೇ ಇರಬೇಕಾಗತ್ತೆ. ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅವಳ ಹಿಸ್ಟ್ರಿ ಸರಿ ಇಲ್ಲ. ಕ್ರಿಮಿನಲ್ ಬ್ಯಾಕ್ಗ್ರೌಂಡಿಂದ ಬಂದವಳು. ಎಷ್ಟೋ ಸಲ ಅವಳು ಜೈಲಿಗೆ ಹೋಗಿ ಬಂದಿದ್ದಾಳೆ. ಹೀಗಿರುವಾಗ ಅವಳ ಬಗ್ಗೆ ನಮಗೆ ಹೇಗೆ ನಂಬಿಕೆ ಬರುತ್ತೆ ಹೇಳು? ಹೌದಮ್ಮ ಕಮಲಿ, ತಾರ ಹೇಳಿದಾಗೆ ನಾವು ಅದ್ರ ಬಗ್ಗೆ ಸರಿಯಾಗಿ ಯೋಚನೆ ಮಾಡಬೇಕು. ಯಾಕೆಂದರೆ ಒಂದ್ಸರಿ ಅವ್ರಿಗೆ ಇಲ್ಲಿರೋದಕ್ಕೆ ಪರ್ಮಿಷನ್ ಕೊಟ್ಟ ಮೇಲೆ ಏನು ಮಾಡೋಕ್ಕಾಗಲ್ಲ. ಅವಯ್ಯ, ಅತ್ತೆಮ್ಮ, ಮೊದಲಿಗೆ ನನಗೂ ಹಿಂಗೆ ಯೋಚನೆ ಬಂತು. ಅದು ಯಾಕೋ ಗೊತ್ತಿಲ್ಲ, ಅವ್ರ ಮಾತನ್ನೆಲ್ಲ ಕೇಳಿದ್ಮ್ಯಾಕೆ ಅವ್ರು ದಿಟ್ಟವಾಗ್ಲೂ ಬದಲಾಗವ್ರೆ ಅನ್ನಿಸ್ತೈತೆ. ಎಲ್ರಿಗೂ ಒಂದು ಕೊನೆ ಅವಕಾಶ ಅನ್ನೋದಿರ್ಬೇಕಲ್ವಾ? ಅದು ಅಲ್ಲದೆ ಅವ್ರ ವಯಸ್ಸಿಗೆ ಮರ್ಯಾದೆ ಕೊಡೋದು ಮನುಷ್ಯ. ರಮೇಶ್, ನೀವೇನು ಹೇಳ್ತೀರಾ? ನಿನ್ಗೆ ಹಾಗನ್ಸುತ್ತೆ ಹಾಗೆ ಮಾಡೋಣ. ಸರಿ ಕಮಲಿ, ಅನ್ನಪೂರ್ಣ ಅವರು ಒಪ್ಕೊಂಡ್ರೆ ಅವ್ರ ಮಾತಿಗೆ ನಾವಿಲ್ಲ ಅಂತ ಹೇಳೋದಕ್ಕಾಗಲ್ಲ. ಪ್ರಾಣಿ ಇಲ್ಲೇ ಇರಲಿ. ಆದರೆ ಕಮಲಿ, ಅವಳು ಏನಾದರೂ ಸರಿ ಇಲ್ಲ ಅಂತ ಅನಿಸಿದ್ರೆ, ಅವಳಿಂದ ಏನಾದರೂ ನಮಗೆ ತೊಂದರೆ ಆಗ್ತಿದೆ ಅಂತ ಅನಿಸಿದ್ರೆ, ಆ ಕ್ಷಣನೇ ನಾನು ಅವಳನ್ನ ಮನೆಯಿಂದ ಆಚೆ ಹಾಕ್ತೀನಿ. ಯಾವ ಮುಲಾಜೂ ಇಲ್ಲ. ಯಾಕೆ ಅಂದರೆ ನಮ್ಮ ಮನೆಯವ್ರು ಒಳ್ಳೇದಕ್ಕಿಂತ ಹೆಚ್ಚು ಬೇರೆ ಏನೂ ಇಲ್ಲ ನನಗೆ. ಸರಿ ಅತ್ತೆಮ್ಮ, ನೀವು ಹೇಳ್ದಂಗೆ ಆಗಲಿ.